ಹಾಲಿ ಸಿಎಂ ಅತಿಶಿ ಕೂಡ ಗೆಲ್ಲೋದು ಡೌಟು. ನೋಡಿ, ಮತದಾರರ ಮೈಂಡ್ ಸೆಟ್ಗಳಿದಾವಲ್ಲ, ಜೋ ದಿಕ್ತಾ ಹೈ ಓ ಬಿಕ್ತಾ ಹೈ ಅಂದ್ರೆ ಯಾವುದು ಕಣ್ಣಿಗೆ ಕಾಣಿಸುತ್ತೋ ಅದೇ ಮಾರಾಟ ಆಗೋದು. ನಿಮ್ಮ ಕಣ್ಣ ಮುಂದೆ ಅಭಿವೃದ್ಧಿಗಳನ್ನ ಇಟ್ಟರೆ ಮಾತ್ರ ಜನ ನಿಮ್ಮನ್ನ ಒಪ್ಪಿಕೊಳ್ತಾರೆ. ವೇದಿಕೆಯ ಮೇಲೆ ಸಾಚಾನಂತೆ ಭಾಷಣ ಮಾಡೋದು, ತಮ್ಮ ತಮ್ಮ ವಿರುದ್ಧ ಹಗರಣವನ್ನ ಹೊತ್ತಿಕೊಳ್ಳೋದು, ಆ ಹೆಸರಿನಲ್ಲಿ ಜೈಲಿಗೆ ಹೋಗಿ ಬರೋದು ಸಹಿಸಿಕೊಳ್ಳೋದಿಲ್ಲ ಮತದಾರ. ಯಾವ ಕ್ಷಣ ಬೇಕಾದ್ರೂ ಮತದಾರರ ಮೈಂಡ್ ಸೆಟ್ ಚೇಂಜ್ ಆಗ್ತವೆ. ಅದು ಕಾಂಗ್ರೆಸ್ ನಾಯಕರೇ ಆಗಿರಲಿ, ಬಿಜೆಪಿ ನಾಯಕರೇ ಆಗಿರಲಿ, ಆಮ್ ಆದ್ಮಿ ಪಾರ್ಟಿ ನಾಯಕರೇ ಆಗಿರಲಿ. ರಾತ್ರಿ ಕಳೆದು ಒಂದು ಸುಪ್ರಭಾತದಲ್ಲಿ ದೆಹಲಿಯಲ್ಲಿ ಮ್ಯಾಜಿಕ್ ಮಾಡಿದ್ದಂತಹ ಅರವಿಂದ್ ಕೇಜ್ರಿವಾಲ್ 2015ರಲ್ಲಿ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಈ ಆಮ್ ಆದ್ಮಿ ಪಾರ್ಟಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. 2015ರಲ್ಲಿ ದಿನ ಬೆಳಗಾಗ್ತಾ ಇದ್ದ ಹಾಗೆ ಟಿವಿ ಸ್ಕ್ರೀನ್ಗಳಲ್ಲಿ ದೆಹಲಿಯ ಚುಕ್ಕಾಣಿ ಹಿಡಿಯಿತು ಅರವಿಂದ್ ಕೇಜ್ರಿವಾಲ್. ಆ ವಿಚಾರ ಕೇಳಿ ಜನರೇ ಶಾಕ್ ಆಗಿದ್ರು. ಈ ತರಹದೊಂದು ಪಕ್ಷ ಬಂದಿದ್ಯಂತೆ, ಈ ತರ ಗೆಲುವು ಸಾಧಿಸಿದೆ ಅಂತ. ಆದರೆ 2 ಬಾರಿ ಗೆಲುವು ಸಾಧಿಸಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಪಾರ್ಟಿ ಇವತ್ತು ಆರಂಭಿಕ ಇನ್ನು ಕೂಡ ಮತ ಎಣಿಕೆ ಮುಕ್ತಾಯ ಆಗಿಲ್ಲ. ಆರಂಭಿಕ ರೌಂಡ್ಸ್ನಲ್ಲಿ 70 ಕ್ಷೇತ್ರಗಳ ಮುಸ್ಲಿಂ ಪ್ರಾಬಲ್ಯದ 20 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಮುನ್ನಡೆ. ಹಾಗಾದ್ರೆ ಅಲ್ಲಿ ವೋಟ್ ಡಿವೈಡ್ ಆಗಿರೋ ಸಾಧ್ಯತೆ ಇದೆ ಅನ್ನುವಂತಹ ವಾದ. ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯು ನಿಂತಿರ್ತಾರೆ, ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಯು ನಿಂತಿರ್ತಾರೆ. ಮೈನಾರಿಟಿಯ ವೋಟ್ಗಳು ಸಹಜವಾಗಿ ಲೆಫ್ಟ್ ವಾದ ಅಥವಾ ಎಡಪಂಥೀಯ ರಾಜಕೀಯ ಪಕ್ಷಗಳಿಗೆ ಹೋಗುತ್ತೆ, ಬಿಜೆಪಿಗೆ ಯಾವ ಕಾರಣಕ್ಕೂ ಹೋಗೋದಿಲ್ಲ. ಹಾಗಾದ್ರೆ ಆಮ್ ಆದ್ಮಿಗೂ ಹಾಕಿರ್ತಾರೆ, ಕಾಂಗ್ರೆಸ್ಸಿಗೂ ಮತ ಹೋಗಿರುತ್ತೆ. ಈ ಮತ ವಿಭಜನೆಯ ಮುಖಾಂತರವಾಗಿ ಬಿಜೆಪಿಗೆ ವರದಾನ ಆಯ್ತಾ?